ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗೀತ ರಚನೆಕಾರ ಮತ್ತು ಸಂಗೀತ ಸಂಯೋಜಕ ಕೆ ಕಲ್ಯಾಣ್ ಜಾನಕಮ್ಮ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಅದಾದ ನಂತರ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿ ಜಾನಕಮ್ಮ ಅವರ ಜೊತೆಗಿದ್ದಂಥ ಆ ನಂಟಿನ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಅಂತಿಮ ದರ್ಶನ ಪಡೆದುಕೊಳ್ಳೋಕ್ಕೋಸ್ಕರ ಇವತ್ತು ಕೆ ಕಲ್ಯಾಣ್ ಅವರು ಆಗಮಿಸಿದ್ದಾರೆ. ಸರ್, ನಾವು ಯಾವತ್ತಿಗೂ ಅವರು ಒಳ್ಳೆ ಮೆಮೊರೀಸ್ ಇರ್ಬೋದು, ಚೆರಿಶ್ ಮಾಡಕ್ ಇಷ್ಟಪಡ್ತೀವಿ. ಸೊ ಅವರೊಟ್ಟಿಗಿದ್ದಂತಹ ಒಂದಷ್ಟು ಮೆಮೊರೀಸ್ ಶೇರ್ ಮಾಡೋದಾಗ ಅವ್ರ ಜೊತೆ ಇದು ಎಲ್ಲ ಕ್ಷಣಗಳು ಕೂಡ ನನಗೆ ತುಂಬ ಆಪ್ತಾನೆ, ಎಲ್ಲ ತುಂಬ ಆಪ್ತಾನೆ. ಒಂಥರ ಅವರು ಒಂದು ಅದ್ಭುತವಾದ ಡಾಕ್ಟರ್ ಇದ್ದ ಹಾಗೆ. ಅವರು ಜಾನಕಿಯಮ್ಮ ಅವ್ರ ಜೊತೆ ಒಂದು 10 ನಿಮಿಷ ಕೂತ್ಕೊಂಡು ನೀವು ಮಾತಾಡಿದ್ರೆ ಅವರ ನಗುನ ನೋಡ್ದಂಗೆ ಕೂತ್ಕೊಂಡ್ರು ಕೂಡ ಅದು ಒಂದು ಮಗು ನೋಡ್ದಂಗೆ ಇರುತ್ತೆ ನಮಗೆ. ಅವರ ನಗು ಬೇರೆ ಅಲ್ಲ, ಒಂದು ಮಗು ಬೇರೆ ಅಲ್ಲ, ಅದು ಆ ಥರ. ಆಮೇಲೆ ಅವರ ಮನಸ್ಸು ಅಷ್ಟೇ ನಿಷ್ಕಲ್ಮಶವಾದಂತಹ ಮನಸ್ಸು. ಎಲ್ಲರ ಜೊತೆ ಬೆರೆಯೋದು, ತಾರತಮ್ಯ ಮಾಡಲ್ಲ, ಯಾರು ಭೇದ ಭಾವಗಳಿಲ್ಲ. ತಾನಷ್ಟು ಮಹಾನ್ ಗಾಯಕಿ ಅಂತ ಗೊತ್ತಿಲ್ಲ. ಒಂದ್ಸರಿ ನಾನು ಹೈದರಾಬಾದಲ್ಲಿ ಅವ್ರ ಮನೆಗೆ ಹೋಗಿದ್ದೆ. ಅವ್ರಿಗೇನೇನು ಪ್ರಶಸ್ತಿ ಮಾನ್ಯತೆಗಳು ಬಂದಿದೆ ಅಲ್ಲ, ಒಂದ್ ಕಡೆಯಿಂದ ಹಿಂಗೆ ತೋರಿಸ್ಕೊಂಡು ಬಂದ್ರು. ಇಲ್ಲಿಂದ ನೋಡಿದ್ರೆ ಒಂದು 16 ಸ್ಟೇಟ್ ಅವಾರ್ಡ್ ಮೊಮೆಂಟ್ಗಳಿತ್ತು. ಅಲ್ಲಿ ನೋಡಿದ್ರೆ ಅಲ್ಲೊಂದು 9 ಇತ್ತು, ಇನ್ನೊಂದು 5. ಇಲ್ಲ ಸುಮಾರು ಏನಿದು 38, 40, 45 ಸ್ಟೇಟ್ ಅವಾರ್ಡ್ಸೇ ಇದೆ. ಅಂದ್ರೆ ಎಲ್ಲರೂ ಇಟ್ಟಿಗೆಗಳಿಂದ ಮನೆ ಕಟ್ಟಿದ್ರೆ ಜಾನಕಿಯಮ್ಮಂಗೆ ಬಂದಿರೋ ಅವಾರ್ಡ್ಸ್ಗಳಿಂದ ದೊಡ್ಡ ಭವನ ಕಟ್ಬಿಡ್ಬೋದು. ಆ ತರ ಪ್ರಶಸ್ತಿ ತಗೊಂಡು, ಇವಾಗ ದೊಡ್ಡ ಕಲೈ ಮಾಮಣಿ ಪ್ರಶಸ್ತಿ ಈ ಥರದ್ದೆಲ್ಲ ಅವರು ತಗೊಂಡು ಎಲ್ಲ ಮಾಡಿ, ಅವ್ರಿಗೇನು ಗೊತ್ತೇ ಇಲ್ಲ ನನಗೇನು ಪ್ರಶಸ್ತಿ ತಗೊಂಡಿದ್ದೀನಿ ಅಂತ ಗೊತ್ತಿಲ್ಲ. ಯಾರಾದರೂ ಒಬ್ರು ಪ್ರೀತಿಯಿಂದ ಮಾತಾಡಿಸ್ಬಿಟ್ರೆ ಅವ್ರನ್ನೇ ಮನಸ್ಸು ಹಚ್ಕೊಳ್ಳೋದು. ಈ ಥರ ತುಂಬ ಹಚ್ಕೊಳ್ಳೋ ಸ್ವಭಾವ ಅವ್ರಿಗೆ. ತುಂಬ ಎಲ್ಲರನ್ನೂ ಬೇಗ ಆಪ್ತವಾಗಿ ಮನಸ್ಸಿಗೆ ತಗೊಳ್ಳೋಂಥ ಸ್ವಭಾವ. ಹಾಗೆಲ್ಲ ಇರೋದು ಬಹಳ ಬಹಳ ಕಷ್ಟ. ಅದು ಮಾಮೂಲಿ ಮನುಷ್ಯರಿಗೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಒಂದು ಪ್ರಶಸ್ತಿ ಮಾನ್ಯತೆಗಳು ಅದು ಇದು ಸಿಕ್ಬಿಟ್ರೆ ಮನುಷ್ಯನಿಗೆ ಮಿದುಳು ಅವನ ಕಂಟ್ರೋಲಲ್ಲಿ ಇರೋದಿಲ್ಲ. ಬಟ್ ಇವರು ದೇವತಾ ಮನುಷ್ಯ ಅಂತಲೇ ಹೇಳಬೇಕು. ಆ ಸರಳತೆ, ಆ ನಮ್ರತೆ, ವಿನಮ್ರತೆ, ಮತ್ತೆ ನಡೆ ನುಡಿ, ಸುಮಾರು ಎಷ್ಟು ಒಂದು 6 ದಶಕಕ್ಕೂ ಹೆಚ್ಚು ಕಾಲದಿಂದ ಅವರು ಹಾಡ್ಕೊಂಡ್ ಬಂದಿದ್ದಾರೆ. ಈಗಲೂ ನನ್ನ ಮ್ಯೂಸಿಕ್ನ ಒಂದು ಹಾಡು, ಅವ್ರ ಕಟ್ಟಕಡೆಯ ಕನ್ನಡದ ಹಾಡು. ಆ ಹಾಡು ಹಾಡುವಾಗಲೂ ಏನು ತನ್ಮಯತೆಯಿಂದ ಇನ್ನೂ ಒಂದು ಕಲಿಯೋ ಸ್ಟೂಡೆಂಟ್ ತರನೇ. ಹಾಗೆಲ್ಲ ಅವರು ಏನಂದ್ರೆ ಇಡೀ ಯೂನಿವರ್ಸ್ ಎಸ್ ಜಾನಕಿ ಅನ್ನೋ ಯೂನಿವರ್ಸಿಟಿ ನಮಗೆ ಕೊಟ್ಟಿದೆ. ಅವರಿಂದ ನಾವು ಕಲಿಯೋದು ಬಹಳಷ್ಟಿದೆ. ಅಮ್ಮ ಅನ್ನೋ ಒಂದು ಪದಕ್ಕೆ ಯಾವತ್ತಿಗೂ ಕೂಡ ಕೊನೆ ಇಲ್ಲ, ಸಾವಿಲ್ಲ. ಅವರು ನಮ್ಮ ಜೊತೆ ಇರ್ತಾರೆ, ಇದ್ದೇ ಇದ್ದಾರೆ. ಒಂದು ಸಾಂಗ್ ಅವರಿಗೆ ಡೆಡಿಕೇಟ್ ಮಾಡೋದಾದ್ರೆ 1-2 ಸಾಲು ಯಾವುದು? ಹೇಗೆ ಹೇಳೋದು ಅಮ್ಮನಿಗೆ ಒಂದು ಪ್ರಣಾಮಗಳು. ಒಂದು ವಿಜ್ಞಾನ ಒಪ್ಪದೇ ಇರುವಂತ ಒಂದು ವಿಷಯ ಇದೆ. ಅದನ್ನ ಭಗವಂತನ ಏನಾದ್ರು ಕೇಳಿಸ್ಕೊಂಡ್ರೆ, ಒಳ್ಳೆ ಹೆಡ್ಫೋನ್ ಹಾಕೊಂಡು ಭಗವಂತ ಕೇಳಿಸ್ಕೊಂಡ್ರೆ, ನನ್ನಂತ ಅವರ ಆಯುಸ್ಸನ್ನ ಒಂದಷ್ಟು ತೆಗೆದ ಅಮ್ಮನಂತ ಅವ್ರಿಗೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಇದಿಷ್ಟು ಕೆ ಕಲ್ಯಾಣ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.